ನಮಸ್ಕಾರ. ಇದಕ್ಕೆ ಪಡವಲಕಾಯಿ ಅಂತ ಹೇಳ್ತಾರೆ. ಇದು ಮಾರ್ಕೆಟಲ್ಲಿ ಸಿಗುತ್ತೆ. ಇದರ ಟೇಸ್ಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದರಿಂದ ತುಂಬ ಥರ ಅಡುಗೆ ಸಹಿತ ಮಾಡ್ಬೋದು. ನಾನಿವತ್ತು ಇದರಿಂದ ರುಚಿಯಾದ ಪಾಯಸ ಮಾಡ್ಕೊಂಡು ಬಂದಿದ್ದೀನಿ. ಇದು ಮಲೆನಾಡಿನ ಹಳೆಯ ಕಾಲದ ಪಾಯಸ. ಬನ್ನಿ ಈಗ ವಿಡಿಯೋನ ನೋಡ್ತಾ ಹೋಗೋಣ. ಒಂದು ಪಡವಲಕಾಯಿನ ನಾನು 2 ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದರ ತಿರುಳು ಮತ್ತು ಬೀಜವನ್ನು ಹೀಗೆ ಸ್ಪೂನ್ ತಗೊಂಡು ತೆಗಿತಾ ಹೋಗೋಣ. ಹಾಗೆ ಈ ತಿರುಳು ಮತ್ತು ಬೀಜ ಸೇರಿಸಿ ರುಚಿಯಾದ ತಂಬಳಿ ಮಾಡ್ಬೋದು. ಹಾಗೆ ಇದು ತುಂಬ ರುಚಿಯಾದ ತರಕಾರಿ, ಆರೋಗ್ಯಕ್ಕೆ ಸಹಿತ ತುಂಬ ಒಳ್ಳೆಯದು. ಈಗ ನೋಡಿ, ತಿರುಳು ಮತ್ತು ಬೀಜ ತೆಗೆದಾಯಿತು. ಇದರ ಸಿಪ್ಪೆನ ಹೀಗೆ ಲೈಟಾಗಿ ತೆಗಿತಾ ಹೋಗೋಣ. ಸಿಪ್ಪೆ ತೆಗೆದ ಮೇಲೆ ಇದನ್ನು ಪಲ್ಯಕ್ಕೆ ಹೆಚ್ಚೋ ಥರ ಸಣ್ಣದಾಗಿ ಹೆಚ್ಚುತ್ತಾ ಹೋಗಬೇಕು. ಈಗ ಪಡವಲಕಾಯಿನ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಾಯಿತು. ಒಲೆ ಮೇಲೆ ದಬ್ಬರಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕೋಣ. ಹಾಗೆ ಪರಿಮಳಕ್ಕೆ ಯಾಲಕ್ಕಿ ಪುಡಿ ಹಾಕೋಣ. ಯಾಲಕ್ಕಿನ ಒಂದು ಬಾಣಲೆಗೆ ಹಾಕಿ ಸ್ವಲ್ಪ ಬಿಸಿ ಆಗೋವರೆಗೆ ಹುರಿದು ತಣ್ಣಗಾದ್ಮೇಲೆ 1 ಸ್ಪೂನ್ ಸಕ್ಕರೆ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ರೆ 1 ವರ್ಷದವರೆಗೂ ಹಾಳಾಗೋದೇ ಇಲ್ಲ. ಕೆಲವರು ಯಾಲಕ್ಕಿನೇ ಇಡೀ ಹಾಕ್ತಾರೆ, ಆದರೆ ಅದು ಬಾಯಿಗೆ ಸಿಕ್ಬಿಡುತ್ತೆ. ಈಗ 2 ಲವಂಗ ಹಾಕೋಣ. ಹಾಗೆ ಹೆಚ್ಚಿರುವ ಪಡವಲಕಾಯಿ ಹೋಳುಗಳನ್ನ ಹಾಕ್ತಾ ಬರೋಣ. ಕೆಲವು ತರಕಾರಿಯಿಂದ ಪಾಯಸ ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ. ಚೀನಿಕಾಯಿ, ಸೋರೆಕಾಯಿ, ಹಾಗೆ ಹೀರೆಕಾಯಿ ಇವೆಲ್ಲ ಮಾಡಬೇಕಾದ್ರೆ ತುಪ್ಪದಲ್ಲಿ ಫಸ್ಟು ಹೋಳುಗಳನ್ನ ಹುರ್ಕೊಂಡ್ಬಿಟ್ರೆ ಅದು ತುಂಬ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಈಗ ನೋಡಿ, ತುಪ್ಪದಲ್ಲಿ ಹೋಳುಗಳನ್ನ ಹುರಿದಾಯಿತು. ಈಗ 1 ಲೋಟದಷ್ಟು ನೀರನ್ನು ಹಾಕೋಣ. ಹಾಗೆ ಈ ಹೋಳುಗಳನ್ನು ಬೆಲ್ಲದಲ್ಲಿ ಬೇಯಿಸಿದ್ರೆ ತುಂಬ ಟೇಸ್ಟು. ನಾನು ಸಾವಯವ ಬೆಲ್ಲನೇ ಉಪಯೋಗಿಸೋದು. ಪಾಯಸದ ರುಚಿಗಾಗಷ್ಟು ಬೆಲ್ಲವನ್ನು ಹಾಕೋಣ. ಯಾವುದೇ ಸಿಹಿ ತಿಂಡಿ ಮಾಡಬೇಕಾದ್ರೂ ಉಪ್ಪು ಬೇಕೇ ಬೇಕು. ಚಿಟಿಕೆ ಉಪ್ಪು ಹಾಕೋಣ. ಹಾಗೆ ಒಂದ್ಸರಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ಈ ಪಡವಲಕಾಯಿ ಹೋಳುಗಳು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಹಾಗೆ ಬೇಯೋದು ಲೇಟು. ಈಗ ಒಂದು ಪ್ಲೇಟನ್ನು ಮುಚ್ಚಿ ಬೇಯೋಕ್ಕೆ ಬಿಡೋಣ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ದೊಡ್ಡ ಸೌಟಲ್ಲಿ 2.5 ಸೌಟಷ್ಟು ಕಾಯಿ ಹೂವನ್ನು ಹಾಕೋಣ. ಒಂದ್ಸರಿ ಕಾಯಿ ಹೂವನ್ನು ಹಾಗೆ ಪುಡಿ ಮಾಡಬೇಕು. ಹಾಗೆ ಮಾಡೋದ್ರಿಂದ ಕಾಯಿ ತುಂಬ ಚೆನ್ನಾಗಿ ನುಣ್ಣಗೆ ಆಗುತ್ತೆ. ಇದಕ್ಕೆ 1 ಸ್ಪೂನಷ್ಟು ಅಕ್ಕಿನ ನಾನು 1 ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಈಗ ನೀರನ್ನು ಚೆಲ್ಲಿ ಅಕ್ಕಿನ ಹಾಕೋಣ. ಹಾಗೆ ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಕಾಯಿನ ನಯಸ್ಸಾಗಿ ರುಬ್ಬಿ ಆಯಿತು. ಪಡವಲಕಾಯಿ ಹೋಳುಗಳು ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿರುವ ಕಾಯಿನ ಹಾಕೋಣ. ಹಾಗೆ 1/4 ಲೋಟದಷ್ಟು ನೀರನ್ನು ಹಾಕೋಣ. ಪಾಯಸಕ್ಕೆ ಬೆಲ್ಲ ಹಾಕಿದರೂ ಸಹಿತ 2 ಸ್ಪೂನ್ ಸಕ್ಕರೆ ಹಾಕಿದರೆ ತುಂಬ ರುಚಿ ಕೊಡುತ್ತೆ. ಈಗ ಸೌಟಲ್ಲಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಣ್ಣ ಉರಿಲಿ ಪಾಯಸವನ್ನು ಕುದಿಸ್ತಾ ಬರೋಣ. ಪಾಯಸ ಯಾವಾಗಲೂ ತುಂಬ ನೀರಾಗಿಯೂ ಇರಬಾರ್ದು, ಹಾಗೆ ಗಟ್ಟಿಯಾಗಿಯೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನಮ್ಮ ಮಲೆನಾಡಲ್ಲಿ ಸಾಮಾನ್ಯವಾಗಿ ತಟ್ಟೆ ಅಥವಾ ಬಾಳೆಲೆಯಲ್ಲಿ ಪಾಯಸ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಸುರಿಯೋದೇ ಖುಷಿ. ನೋಡಿದ್ರಲ್ಲ ರುಚಿಯಾದ ಪಡವಲಕಾಯಿ ಪಾಯಸ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.